ಎಲ್ಲರಿಗೂ ನಮಸ್ಕಾರ. ನಾನು ಶಕುಂತಲಾ ದೀಕ್ಷಿತ್. ಡಿ.ವಿ.ಜಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ 3ನೇಯ ಸಪ್ತಾಹದ ದಿನ. ಇಂದು ಕಗ್ಗ ವಾಚನ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. 3ನೇ ದಿನದ ಕಗ್ಗ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ, ಮಹಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪ್ಪುದದೊಳಿತೆಂಬುದು ನಿಸದವಾದೋಡ, ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ, ಮಹಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದಳೊಳ್ಳಿತೆಂಬುದು ನಿಸದವಾದೊಡ, ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಮಂಕುತಿಮ್ಮ. ಇದರ ಭಾವಾರ್ಥ: ತಿಳಿಯಗೊಡದೊಂದು, ತಿಳಿಯಗೊಡದ ಒಂದು, ವಿಹರಿಪುದಳೊಳ್ಳಿತೆಂಬುದು, ವಿಹರಿಪುದು ವಿಹಾರ ಮಾಡುವುದು, ಅದು ಒಳಿತು ಒಳ್ಳೆಯದು ಎಂಬುದು, ನಿಸದವಾದೋಡ ನಿಸದವಾದೊಡೆ ಆ ವಿಹಾರ ಮಾಡುವುದು ಎಂದರೆ ಎಲ್ಲದಕ್ಕೂ ವ್ಯಾಪಕವಾಗಿ ಚೈತನ್ಯ ರೂಪದಲ್ಲಿರುವುದು ಎಂದು ಅರ್ಥೈಸಬಹುದು. ಅಂದರೆ ನಾವು ಏನಾದರೂ ವಿಹಾರ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿನಿಂದ ನಾವು ಚೈತನ್ಯವನ್ನು ತಗೊಂಡು ನಾವು ವಿಹರಿಸುತ್ತಾ ಇದ್ದೇವೆ ಅನ್ನೋ ಅರ್ಥವನ್ನು ಇಲ್ಲಿ ಅವರು ಹೇಳಿದ್ದಾರೆ. ನಿಸದವಾದೊಡೆ ಎಂದರೆ ನಿಜವಾದರೆ ಎಂದೇ ಅರ್ಥೈಸಬೇಕು. ಮಾನವರಲ್ಲಿ ಇದು ಒಂದು ನಿರಂತರ ಪ್ರಶ್ನೆ: ಆ ದೇವರೆಂಬ ವಸ್ತು ಇದೆಯೋ ಇಲ್ಲವೋ ಎಂದು. ಇದೆ ಎಂದರೆ ಅದಕ್ಕೆ ನಾನಾ ಹೆಸರುಗಳು, ನಾನಾ ರೂಪಗಳು, ನಾನಾ ಪೂಜೆಗಳು, ಹಲವು ಪೂಜಾ ವಿಧಾನಗಳು, ಆಚಾರಗಳು, ಸಂಪ್ರದಾಯಗಳು, ಪದ್ಧತಿಗಳು, ಆ ದೇವರ ರೂಪ ಮತ್ತು ಕಾರ್ಯವೈಖರಿ, ನಾನಾ ಭಾಷೆಗಳು. ಅನಾದಿ ಕಾಲದಲ್ಲೂ ಈ ದೇವರ ಅಸ್ತಿತ್ವವನ್ನು ಪ್ರಶ್ನಿಸಿರುವ ಚಾರ್ವಾಕ ಎಂಬುವರು ಇದ್ದರು. ಇಂದಿಗೂ ಆ ದೇವರೆಂಬ ವಸ್ತುವನ್ನು ನಂಬದಿರುವವರು ಇದ್ದಾರೆ. ಕೆಲವರಿಗೆ ದೃಢವಾದ ನಂಬಿಕೆ, ಇನ್ನು ಕೆಲವರಿಗೆ ಅನುಮಾನ, ಮತ್ತೆ ಕೆಲವರಿಗೆ ಅದು ಆಗಾಗ ಬಂದು ಹೋಗುವ ವಿಚಾರ. ಕೆಲವರಿಗೆ ಸಂಕಟ ಬಂದಾಗ ಮಾತ್ರ ದೇವರ ನೆನಪು, ಕೆಲವರಿಗೆ ಬರೀ ತೋರಿಕೆಗೆ ಭಕ್ತಿ, ಮತ್ತು ಕೆಲವರಿಗೆ ಹೊರಗೆ ತೋರದಿದ್ದರೂ ಆಂತರ್ಯದಲ್ಲಿ ಶುದ್ಧ ಭಕ್ತಿ. ಇಲ್ಲಿ ಡಿ.ವಿ.ಜಿಯವರು ಸಹ ನಿಸದವಾದೊಡೆ ಎಂದರೆ ಜಗವ ಸೃಜಿಸಿ ಗತಿಸೂತ್ರವನ್ನಾಡಿಸಿ ಎಂದಿದ್ದಾರೆ ದಾಸರು. ಅಂದರೆ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ತನ್ನ ಇಷ್ಟದಂತೆ ಪರಮಾತ್ಮ ಆಡಿಸುವನೆಂಬ ಅರ್ಥದಲ್ಲಿ ಉದಾರ ಉಕ್ತಿಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿ ಎಲ್ಲ ಜಡ ಮತ್ತು ಜೀವಿಗಳನ್ನು ತಾನೇ ತಾನಾಗಿ ವ್ಯಾಪಿಸಿರುವ ಆ ಪರಮಾತ್ಮನೆಂಬುದು ಒಳ್ಳೆಯದು ಇದು ಮತ್ತು ಇರುವುದು ಸತ್ಯವಾದರೆ, ಆ ಗಹನಕ್ಕೆ ಅಂದರೆ ನಿಗೂಢ, ಊಹೆ, ಅರಿವು ಮತ್ತು ತರ್ಕಕ್ಕೆ ನಿಲುಕದ ಆ ಗುಹ್ಯವಾದ ವಸ್ತುವಿಗೆ ಶರಣಾಗು ಎನ್ನುತ್ತಾರೆ ಡಿ.ವಿ.ಜಿ. ಇಲ್ಲಿ ಸತ್ಯವಾದರೆ ಎಂದಿದ್ದಾರೆ, ಅಂದರೆ ಅದು ಅಸತ್ಯವೂ ಆಗಿರಬಹುದೇನೋ ಎಂಬುವ ಒಂದು ವಿಚಾರವನ್ನು ಇಲ್ಲಿ ಮಾಡ್ತಾರೆ. ಅಂದರೆ ಅದು ಹಾಗಲ್ಲ. ನಂಬುವವನ ಮನಸ್ಸಿಗೆ, ಮಾತಿಗೆ ಅದು ಸತ್ಯ ಎಂದು ಗೋಚರಿಸಿದರೆ ಅದನ್ನು ನಂಬು ಮತ್ತು ಶರಣಾಗು ಎಂದು ಹೇಳಿದ್ದಾರೆ. ನಾನು ನಂಬಲ್ಲ ಎಂಬುವವನು ಸಹ ನಾನು ದೇವರನ್ನು ನಂಬುವುದಿಲ್ಲ ಎನ್ನುತ್ತಾನೆ. ನಂಬುವವರು ಪರಮಾತ್ಮನನ್ನು ನಂಬಿ, ನಂಬದಿಲ್ಲದಿರೋರು ನಂಬದೇ ಇದ್ದರೂ ಮನಸ್ಸಿನಲ್ಲಿ ಅದರ ಒಂದು ಪ್ರಶ್ನೆಯನ್ನು ಉಳಿಸಿಕೊಂಡಿರ್ತಾರೆ. ಅಂದರೆ ಅವನು ದೇವರು ಎನ್ನುವ ವಸ್ತುವೊಂದಿಗೆ ನಾನು ಅದನ್ನು ನಂಬುವುದಿಲ್ಲ ಎಂದು ಅರ್ಥವಲ್ಲವೇ? ಹಾಗಾಗಿ ವಾಚಕರೇ, ನಿಮಗೆ ಆ ಪರಮಾತ್ಮ ವಸ್ತುವಿನಲ್ಲಿ ನಂಬಿಕೆ ಇದ್ದರೆ ಶುದ್ಧವಾಗಿ ನಂಬಿ, ಶರಣಾಗಿ ಎನ್ನುತ್ತಾರೆ ಡಿ.ವಿ.ಜಿಯವರು. ಅಂದರೆ ಭಕ್ತಿ, ಶ್ರದ್ಧೆ, ನಮಗೆ ಮನಸ್ಸಿನಲ್ಲಿ ದೇವರೇ ಪರಮಾತ್ಮ ಇದ್ದಾನೆ ಎಂದು ನಾವು ನಂಬುವುದಾದರೆ ಇದನ್ನು ನಂಬಿ ಎಂದು
ಮಾನ್ಯ DVJ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೀಗೆ ಹೇಳಿದ್ದಾರೆ. ಇವತ್ತಿನ 3ನೇ ದಿನದ ಸಪ್ತಾಹದ ಕಗ್ಗ ವಾಚನ ಮುಗಿಯಿತು. ಧನ್ಯವಾದಗಳು.